ಗೈಸ್ ನೋಡ್ರಿ, ಈ ರೀತಿ ನೀವು ಮಾಡಿದ್ರಲ್ಲ ಇನ್ಸ್ಟಾಗ್ರಾಮ್ದಾಗಲ್ಲ ನೀವು ಬಿ ಪ್ರಮೋಷನ್ ತಗೋಬಹುದು, ನೀವು ಬಿ ಪ್ರಮೋಷನ್ ವಿಡಿಯೋ ಮಾಡ್ಬೋದು. ಯಾಕಂತಂದ್ರಲ್ಲ ಇನ್ಸ್ಟಾಗ್ರಾಮ್ದಾಗ ಬಹಳ ಜನ ವಿಡಿಯೋ ಮಾಡ್ತಾರ್ರಿ. ಅವ್ರದ್ದು 30K 50K 60K 1 lakh ಭಾಳ ಅವ್ರ ಫಾಲೋವರ್ಸ್ ಇರ್ತಾರೆ. ಬಟ್ ಆದ್ರ ಬಿ ಅವ್ರಿಗೆ ಇನ್ನ ತಗ ಪ್ರಮೋಷನ್ ಸಿಗಲ್ಲ. ಏನ್ ಪ್ರಮೋಷನ್ ಬಗ್ಗೆ ಇದು ವಿಡಿಯೋ ಅದ. ಅಂಡ್ ನಾ ನಿಮಗ ಪ್ರಮೋಷನ್ ಯಾವ ರೀತಿ ನೀವು ತಗೋಬಹುದು ಅಂಡ್ ಆ ಪ್ರಮೋಷನ್ ನೀವು ಚಾರ್ಜ್ ಎಷ್ಟು ಮಾಡ್ಬೋದು, ಎಷ್ಟು ರೊಕ್ಕ ತಗೋಬಹುದು, ಆ ಕಂಪನಿ ನೀವು ಡೀಲ್ ಹ್ಯಾಂಗ್ ಮುಗಿಸ್ಬೋದು. ಸೊ ಆ ರೀತಿ ನಿಮ್ಮನ್ನ ಹೇಳ್ತೀನಿ ನೋಡ್ರಿ. ಸೊ ಈ ವಿಡಿಯೋದಾಗ ಏನಪ್ಪ ಅಂತಂದ್ರೆ ಪೂರ ಅದ್ರ ಬಗ್ಗೆನೇ ಹೇಳಿ ನಾನು. ಸೊ ವಿಡಿಯೋಗೆ ನೀವು ಫಸ್ಟ್ ಟೈಮ್ ನೋಡ್ತೀರಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಏನಪ್ಪಾ ಅಂತಂದ್ರೆ ವಿಡಿಯೋ ಶೇರ್ ಮಾಡ್ರಿ, ಎಲ್ಲರಿಗೆ ನಿಮ್ಲಿಂದ ಗೊತ್ತಾಗಬೇಕು. ನೋಡ್ರಿ, ಫಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ಇದು ಭಾಳ ದೊಡ್ಡದಾಗ್ಬಿಡ್ತಪ್ಪ ಅಂತಂದ್ರಲ್ಲ ಮೇನ್ ಏನ್ ಟಾಪಿಕ್ ಅದಲ್ಲ ಅದ್ರ ಬಗ್ಗೆನೂ ಮಾತಾಡೋ, ಅದ್ರ ಮ್ಯಾಗ ಮೇನ್ ಫೋಕಸ್ ಮಾಡ್ಲಾಕ್ ಬರ್ತದೆ. ಈಗ ನೋಡ್ರಿ, ಇನ್ಫ್ಲುಯೆನ್ಸರ್ಸ್ ಎಷ್ಟೋ ಜನ ರೀ ವಿಡಿಯೋ ಮಾಡ್ತಾರ, ಕಂಟೆಂಟ್ ಕ್ರಿಯೇಟರ್. ಯೂಟ್ಯೂಬ್ದಾಗಂತೂ ಬಹಳ ಜನ ವಿಡಿಯೋ ಮಾಡ್ಲಕತ್ತಾರ. ಯೂಟ್ಯೂಬ್ಲಿಂದ ಅರ್ನಿಂಗ್ ಅದ. ಯೂಟ್ಯೂಬ್ದಾಗಿನ ಅವ್ರಿಗೆ ಸ್ಪಾನ್ಸರ್ಶಿಪ್ ಸಿಗಲಾಯ್ತು, ಪ್ರಮೋಷನ್ ವಿಡಿಯೋಗಿನ ಸಿಗಲ್ ಬಿ ಆಯ್ತು ಅಂತ ತಿಳ್ಕೊರಿ. ಯೂಟ್ಯೂಬ್ಲಿಂದ ಅವ್ರ ರೆವೆನ್ಯೂ ಜನರೇಟ್ ಮಾಡ್ಬೋದು. ಯಾಕಂತಂದ್ರಲ್ಲ ಅಲ್ಲಿ ವ್ಯೂಸ್ ಬರ್ತಾವ. ಅಲ್ಲಿ ಯೂಟ್ಯೂಬ್ದಾಗ ವ್ಯೂಸ್ ಬಂದಿಂದು ಅಲ್ಲಿ ಯೂಟ್ಯೂಬ್ ಏನದಲ್ಲ ಅದ್ರ ರೊಕ್ಕ ಕೊಡ್ತದ, ಏನ ಅದ್ರದ್ದು ದುಡ್ಡು ಕೊಡ್ತದ. ವ್ಯೂಸ್ ಬಂದಿನ ರೆವೆನ್ಯೂ ಜನರೇಟ್ ಮಾಡಿ ಕೊಡ್ತದ ಯೂಟ್ಯೂಬ್. ಬಟ್ ಇನ್ಸ್ಟಾಗ್ರಾಮ್ದಾಗ ಹಂಗಿಲ್ಲ. ನಿಮ್ ಇನ್ಸ್ಟಾಗ್ರಾಮ್ದಾಗೆಲ್ಲ ಕರೋಡೋ ವ್ಯೂಸ್ ಬರ್ಲೆ, ಬಟ್ ಅಲ್ಲಿ ನಿಮ್ದು ಅರ್ನಿಂಗ್ ಆಗಲ್ಲ. ಅಲ್ಲಿ ಇನ್ಸ್ಟಾಗ್ರಾಮ್ ಏನದಲ್ಲ ನಿಮ್ದು ವ್ಯೂಸ್ ನೋಡಲ್ಲ, ವ್ಯೂಸ್ ಎಷ್ಟಾಗಿ ಬರ್ಲಾಕ ಅಲ್ಲಿ ಅರ್ನಿಂಗ್ ಬರಲ್ಲ. ಯಾಕಂತಂದ್ರಲ್ಲ ಅಲ್ಲಿ ಮಾನಿಟೈಸೇಷನ್ ಏನ್ ಪಾಲಿಸಿ ಅದಲ್ಲ ಇನ್ಸ್ಟಾಗ್ರಾಮ್ದಾಗ ಅಲ್ಲಿ ಇರಲ್ರಿ. ಯೂಟ್ಯೂಬ್ದಾಗ ಮಾನಿಟೈಸೇಷನ್ ಪಾಲಿಸಿ ಅದ, ಅದ್ರ ಸಲುವಾಗಿ ನಿಮ್ದು ಅರ್ನಿಂಗ್ ಅದಲ್ಲ ಅಲ್ಲಿ ಇರ್ತದೆ. ಬಟ್ ಇನ್ಸ್ಟಾಗ್ರಾಮ್ದಾಗ ಈಗ ಇದು ಮಾನಿಟೈಸೇಷನ್ ಪಾಲಿಸಿ ಇಲ್ಲಪ್ಪ ಅಂತಂದ್ರ ವ್ಯೂಸ್ ಬಂದ್ರು ಬಿ ರೊಕ್ಕ ಸಿಗಲ್ಲ ಅಂತಂದ್ರ ಇಲ್ಲಿಗಿನ ವಿಡಿಯೋ ಮಾಡೋದಿನ ದಂಡ ಅದೇನ್ ಅಂತ ನೀವು ಅಳತಿರ್ಬೇಕು. ಬಟ್ ಹಂಗಿಲ್ರಿ, ಅಲ್ಲಿ ವಿಡಿಯೋ ಮಾಡೋದು ವೇಸ್ಟ್ ಇಲ್ಲ, ದಂಡ ಇಲ್ಲ. ಅಲ್ಲಿ ನಿಮ್ದೊಂದು ಫೇಮ್ ಬೆಳೀತದ. ಅಂಡ್ ಏನಪ್ಪಾ ಅಂತಂದ್ರೆ ಪ್ರಮೋಷನ್ ಮಾತಿಗಿನ ಆಡ್ತಂದ್ರೆ ಪ್ರಮೋಷನ್ ನೋಡ್ರಿ, ನಿಮಗೆಲ್ಲ ನೀವಿಗಿನ ಪ್ರಮೋಷನ್ ಹಿಂದಿನ ನಡೆದ್ರೆ ತೂಕೋರಿ. ನಿಮಗೊಂದು ಪ್ರಮೋಷನ್ ವಿಡಿಯೋ ಬೇಕು, ನಿಮಗೊಂದು ಬ್ರ್ಯಾಂಡ್ ಕಂಪನಿ ಏನದಲ್ಲ ಅದು ನಿಮ್ಗೆ ಡೀಲ್ ಮಾಡ್ಕೋಬೇಕಪ್ಪ ಅಂತಂದ್ರಲ್ಲ ನಿಮ್ಮ ನತ್ತೆಗಿನ ಅದು ಹಂಗೆ ಥಾಟ್ ವಿಚಾರಗಿನ ಅದಂತ ತಗೋರಿ. ಅದು ಪೈಲ ನತ್ತೆಗಿನ ತೆಗೆದಕ್ಕೆ. ಯಾಕಂತಂದ್ರಲ್ಲ ನಿಮ್ಮ ನತ್ತೆಗಿನ ಇತ್ತು ನಾವು ಪ್ರಮೋಷನ್ ವಿಡಿಯೋಗಿನ ಮಾಡ್ಬೇಕಂತ ಗಿನ್ನ ಇತ್ತ ತಗೋರಿ. ನೀವು ಒಂದು ಯಾವುದೇ ಒಂದು ಕಂಪನಿ ಸಲುವಾಗಲ್ಲ ಆ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ, ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ, ಅವ್ರಿಗೆ ಮೆಸೇಜ್ ಮಾಡ್ದೆ ಇವ್ರಿಗೆ ಮೆಸೇಜ್ ಮಾಡ್ತೀರಿ. ಬಟ್ ಅಲ್ಲಿ ಒಂದು ಬೈ ಚಾನ್ಸ್ ಏನಾರ ನೀವು ಕಾಲ್ಗೆ ಹೊಡ್ಕೊಂಡಿನ ಬಾದ ಒಂದು ಯಾವ್ದಾರ ಒಂದು ಕಂಪನಿಗೆ ನಿಮ್ಗೆ ಸಿಗುತ್ತೋ ಅಂತ ತಿಳ್ಕೊರಿ. ಅಲ್ಲಿ ಭಾಳ ಕಮ್ ಅವರು ನಿಮ್ಗೆ ದುಡ್ಡು ಕೊಡ್ತಾರ ವಿಡಿಯೋ ಮಾಡ್ಲಾಕ್. ಭಾಳ ಕಮ್ ದುಡ್ಡು ಕೊಡ್ತಾರೆ ಅವ್ರು ವಿಡಿಯೋ ಮಾಡ್ಲಾಕ್. ಏನಂತಂದ್ರಲ್ಲ ಒಂದು 200-300 ರೂಪಾಯಿ ಅಷ್ಟೇ ನಿಮ್ಗೆ ಕೊಡ್ತಾರ. ನಿಮ್ದಿಗಿನ ಫಾಲೋವರ್ಸ್ಗಿನ ಚಲೋರ ಒಂದ್ ಲೆಕ್ಕಕ್ಕೆ ಬೆಸ್ಟ್ ಹರ ಅಂತಂದ್ರಲ್ಲ ಆ ಲೆವೆಲಿಂದು ಒಂದ್ ಚಲೋ ಅವ್ರಿಗೆ ಡೀಲ್ ಮಾಡ್ಕೋಬೇಕು. ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ವಿಡಿಯೋದು 2,000 3,000 4,000 ನೀವು ಚಾರ್ಜ್ ಮಾಡ್ಬೋದು. ಆ ಕಡೆಗಿನ ಬಂತ ತಗೋರಿ. ಮೇನ್ ಬ್ರ್ಯಾಂಡ್ ಏನ್ ಅದಲ್ಲ ಅದು ನಿಮಗ್ ಕುದ್ ಅವ್ರಿಗೆ ನಿಮ್ಗೆ ಮೆಸೇಜ್ ಮಾಡಿದ್ರು, ಅವ್ರ ಖುದ್ ನಿಮಗ್ ಮೆಸೇಜ್ ಮಾಡಿದ್ರಲ್ಲ. ಸೊ ನೀವು ಅಲ್ಲಿ ಒಂದು ಬಿಗ್ ಪ್ರೈಸ್ ಇಗ್ಬೋದು, ಬಿಗ್ ಒಂದು ಚಾರ್ಜ್ ಕೇಳ್ಬೋದು, ನೀವು ದೊಡ್ಡ ಚಾರ್ಜ್ ಕೇಳ್ಬೋದು. ಒಂದ್ ವಿಡಿಯೋ ಮಾಡ್ಲಕ್ಕ ನನಗೆ 5,000 ಕೊಡ್ರಿ ಅಂತಂದ್ರೆ ಕೊಡೋರು ಕೊಡ್ತಾರ. ಅವ್ರ ಹಿಂದೆ ಮುಂದೆ ಸೇರಲ್ಲ. 5,000 ನೀವು ಕೇಳಿದ್ರಲ್ಲ ಅದ್ರೊಳಗೆ 5,000ದಾಗ ಒಂದು 500 ಅಥವಾ 1,000 ಅಷ್ಟೇ ಮೈನಸ್ ಆಯ್ತದ, ಅಷ್ಟೇ ಅವ್ರು ಮೈನಸ್ ಮಾಡಿಸ್ತಾರ. ಅಂಡ್ ಬಾಕಿ 4,000 ಇರ್ತದ ಅವ್ರು ಕನ್ಫರ್ಮ್ ನಿಮಗ್ ಕೊಡ್ತಾರ. ಅವ್ರಿಗಿನ ನಿಮಗ್ ಮೆಸೇಜ್ ಕಳ್ಸು ಅಂತಂದ್ರು. ಬಟ್ ನೀವ್ಗಿನ ಅವ್ರಿಗೆ ಕಳ್ಸರಲ್ಲ, ಅವ್ರ 200-300ದಾಗೆ ಅವ್ರ ಕೆಲಸ ಮಾಡಿಸ್ಕೋತಾರ. ಅಂಡ್ ನೀವೇನ್ ಮಾಡ್ತೀರಿ, ರೊಕ್ಕ ಚಕ್ರದಾಗ ವಿಡಿಯೋ ಮಾಡ್ಬಿಡ್ತೀರಿ. ಬಟ್ ಅದು ವೇಸ್ಟ್ ಆಗೋಯ್ತದ. ಸೊ ಅದ್ರ ಸಲುವಾಗಿ ಏನಂತಂದ್ರಲ್ಲ ಒಂದು ಬ್ರ್ಯಾಂಡ್ ಪ್ರಮೋಷನ್ ನಿಮಗಿನ ಬೇಕಪ್ಪ ಅಂತಂದ್ರಲ್ಲ ಏನದ ಕಂಟಿನ್ಯೂ ಹಂಗೆ ವಿಡಿಯೋ ಮಾಡ್ಕೋತಾವ್ರಿ ಕಂಪಲ್ಸರಿ ನೋಡ್ರಿ. ಯಾಕಂತಂದ್ರಲ್ಲ ಈಗಿನ ಟೈಮ್ನಾಗ ಇನ್ನೊಂದು ಮಾತು ನೋಡ್ರಿ, ನಿಮ್ನ ಹೇಳ್ತೀನಿ ನಿಮಗನ. ಇವೇನ್ ಬ್ರ್ಯಾಂಡ್ ಪ್ರಮೋಷನ್ ಇದ್ದಿಲ್ಲ ಇವೆಲ್ಲ ಪೈಲೆ ಭಾಳ ಬರ್ತೀವ್ರಿ. ಪೈಲೆ ಅಂತಂದ್ರೆ ಒಂದ್ 2-3 ತಿಂಗಳಿಂದ ಭಾಳ ಬರ್ತೀವಿ. ಯಾಕಂತಂದ್ರಲ್ಲ ಗೇಮ್ಲಿಂಗ್ ಏನ್ ಅಪ್ಲಿಕೇಶನ್ ಅವ್ ನಿಮ್ಗೆ ಎಲ್ರಿಗೂ ಗೊತ್ತದ. ಈಗ ಗೇಮ್ಲಿಂಗ್ ಏನ್ ಅಪ್ಲಿಕೇಶನ್ ಅವಲ್ಲ ಅಷ್ಟು ಬ್ಯಾನ್ ಆಗ್ಯಾವ. ಅಷ್ಟು ಬ್ಯಾನ್ ಮಾಡಕ್ಕೆ ಸರ್ಕಾರ ಅವು ರಮ್ಮಿ ಸರ್ಕಲ್ ಅಂಡ್ ರಮ್ಮಿ ಕಲ್ಚರು ಬ್ಯಾಟಿಂಗ್ ಅಪ್ಲಿಕೇಶನ್ ಇವೆಲ್ಲ ಏನಿದ್ದಿಲ್ಲ ಇದ್ರದ್ದು ಪ್ರಮೋಷನ್ ವಿಡಿಯೋ ಮಾಡ್ಲಕ್ ಭಾಳ ಬರ್ತೀವ್ರಿ. ಅವಾಗ ಅವ್ರು ಭಾಳ ವಿಡಿಯೋ ಮಾಡ್ಲಕ್ಕಂತ ನಮಗ ಹೇಳ್ತಿರ್ ಮೊದಲು ಪ್ರಮೋಷನ್ ವಿಡಿಯೋಸ್ ಎಲ್ಲ ಕಳ್ಸಾಕ್ತಿರಿ. ಬಟ್ ಏನಪ್ಪಾ ಅಂತಂದ್ರೆ ಇವೇ ಮೇನ್ ಅಪ್ಲಿಕೇಶನ್ ಎಲ್ಲ ಬಂದಾಗ ಹೋಗ್ಯಾವ. ಯಾವ ಪ್ರಮೋಷನ್ ನಾವು ಮಾಡ್ತೀವಿ ಯೂಟ್ಯೂಬರ್ ಇನ್ಫ್ಲುಯೆನ್ಸರ್ಸ್ ಯಾರು ವಿಡಿಯೋ ಮಾಡ್ತಿರ್ಲ ಎದ್ರ ಬಗ್ಗೆ ನಾವು ಮಾಡ್ತಿರಲ್ಲ ಅವೇ ಅಪ್ಲಿಕೇಶನ್ ಬಂದಾಗ ಅಂತಂದ್ರೆ ಅವ್ರಿಗೆ ಎದ್ರದ್ದು ವಿಡಿಯೋ ಮಾಡ್ಲಾಕ್ ಕೊಡ್ತಾರ ನಮ್ಮ ಕಂಪನಿ, ಅವ್ರ ಕಂಪನಿನೇ ಬಂದಾಗಿದೆ ಅಂತಂದ್ರೆ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರಲ್ಲ ಜಾಸ್ತಿ ಪ್ರಮೋಷನ್ ಯಾರಿಗ್ ಬಿ ಹೊಂಟಿಲ್ಲ. ನೀವು ಇದು ಅನ್ಕೊಳಕ್ ಹೋಗ್ಬೇಡ್ರಿ. ನನಗೆ ಬಹಳ ಜನ ನನಗೆ ಇನ್ಸ್ಟಾಗ್ರಾಮ್ದಾಗ DM ಮಾಡ್ಲಕತ್ತಾರ. ನನಗೆ ನಾವು ಬಿ ಪ್ರಮೋಷನ್ ವಿಡಿಯೋ ಮಾಡ್ಬೇಕಂತಲಕತ್ತೀವಿ. ಬಟ್ ಏನಪ್ಪಾ ಅಂತಂದ್ರೆ ನಾವು ಪ್ರಮೋಷನ್ ವಿಡಿಯೋ ಹೊಂಟಿಲ್ಲ, ನಮ್ದು ಎಷ್ಟು ಫಾಲೋವರ್ಸ್ ಅಷ್ಟರ. ಬಟ್ ಆದ್ರೂ ಕೂಡ ನಮ್ಗೆ ಪ್ರಮೋಷನ್ ವಿಡಿಯೋ ಸಿಗತ್ತಿಲ್ಲ ಅಂತ ಬಹಳ ಜನ ನನಗೆ DM ಮಾಡ್ಲಕತ್ತಾರ. ನನಗೂ ಸಿಗ್ಲತ್ತಿಲ್ರಿ ಎಷ್ಟೇ ಯಾವಾಗ ನನಗೆ ಹೊಂಟಾವ್. ಬಟ್ ಏನಪ್ಪಾ ಅಂತಂದ್ರೆ ಭಾಳ ನನಗಿಂತ ದೊಡ್ಡ ಕಾಂಟೆಂಟ್ ಕ್ರಿಯೇಟರ್ ಅರ. ಬಟ್ ಅವ್ರಿಗೆ ಬಿ ಸಿಗ್ಲತ್ತಿಲ್ಲ. ಈಗಿನ ಟೈಮಿನಾಗ ಯಾರಿಗ್ ಬಿ ಇನ್ಸ್ಟಾಗ್ರಾಮ್ದಾಗಲಿ ಅಥವಾ ಯೂಟ್ಯೂಬ್ದಾಗಲಿ ಪ್ರಮೋಷನ್ ವಿಡಿಯೋ ಸಿಗತ್ತಿಲ್ಲ. ಯಾಕಂತಂದ್ರೆ ಎಲ್ಲ ಅಪ್ಲಿಕೇಶನ್ ಬ್ಯಾನ್ ಆಗ್ಯಾವ. ಮೇನ್ ಅಪ್ಲಿಕೇಶನ್ ಯಾವ ಬ್ಯಾನ್ ಆಗ್ಯಾವಲ್ಲ ಅದ್ರದ್ದು ಪ್ರಮೋಷನ್ ವಿಡಿಯೋ ಮಾಡ್ತೀರಿ ಜಾಸ್ತಿ ಜನ ಯೂಟ್ಯೂಬರ್ಸ್. ಬಟ್ ಅವೇ ಬ್ಯಾನ್ ಆಗಿನ್ ಬಾದ್ ಯಾರು ಎದ್ರ ಬಗ್ಗೆ ವಿಡಿಯೋ ಮಾಡ್ತಾರ ಇದನ್ನ ಅತ್ತೆ ಹಾಕೋರಿ.
ಈಗ ಪ್ರಮೋಷನ್ ವಿಡಿಯೋ ಬೇಕಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಲೋಕಲ್ದಾಗ ಎಲ್ಲ ದುಕಾನ್ ಇರ್ತಾವ, ಬಟ್ಟೆ ದುಕಾನ್ ಅಲ್ಲಿ, ಒಂದು ಎದುರು ಬಿ ದುಕಾನ್ ಅಲ್ಲಿ. ಸೊ ಅಲ್ಲಿ ಹೋಗಿ ನೀವು ಅವ್ರಿಗೆ ರಿಕ್ವೆಸ್ಟ್ ಕೇಳಿ ನಿಮ್ದು ದುಕಾನ್ದು ಒಂದು ಪ್ರಮೋಷನ್ ವಿಡಿಯೋ ಮಾಡ್ಬೇಕಂತ ಅನ್ಕತ್ತೀನಿ. ಸೊ ನೀವು ಒಂದು ಇಷ್ಟು ನಂದು ವಿಡಿಯೋಸ್ ಎಲ್ಲ ಒಂದು ಚಾರ್ಜ್ ಅದ, ಅದು ಕೊಟ್ಟರೆ ನಾವು ವಿಡಿಯೋ ಮಾಡ್ತೀನಿ. ಯಾಕಂತಂದ್ರೆ ನಮ್ಲಿಂದ ನಿಮ್ಗೆ ಹೆಲ್ಪ್ ಆಯ್ತದ. ಒಂದು 4 ಜನ ಜಾಸ್ತಿ ಬರ್ತಾರೆ ನಿಮ್ಮ ಬಳಿಗೆ ಅಂತ ಅವ್ರಿಗೆ ಏನಾರ ಒಂದು ಹೇಳಿ ಅವ್ರ ದುಕಾನ್ ವಿಡಿಯೋ ನೀವು ಮಾಡ್ಬೋದು. ಅಲ್ಲಿ ನೀವು ಒಂದು ಪ್ರಮೋಷನ್ ವಿಡಿಯೋ ಅಂತದ್ದು ಇರ್ತಲ್ಲ, ಅದನ್ನ ನೀವು ಚಾರ್ಜ್ ಮಾಡ್ಕೊಂಡು ನೀವು ಒಂದು ಪ್ರಮೋಷನ್ ವಿಡಿಯೋ ಮಾಡಿ ಅದ್ರದ್ದು ಎಷ್ಟು ನೀವು ಚಾರ್ಜ್ ಮಾಡಿರಿ ಅದ್ರ ರೊಕ್ಕ ನೀವು ತಗೋಬೋದು. ಬಟ್ ಬಾಕಿ ಇವೆಲ್ಲ ಅಪ್ಲಿಕೇಶನ್ದು ಪ್ರಮೋಷನ್ ವಿಡಿಯೋ ಬರೋದು ಈಗಿನ ಟೈಮ್ನ ಭಾಳ ಕಷ್ಟ ಅದ ರೀ. ಬಟ್ ಬರ್ತದ, 100ದಾಗ ಇನ್ನೊಂದು 2% 3% ಅಷ್ಟೇ ಬರ್ತದ, ಜಾಸ್ತಿ ಈಗಿರಂತೂ ಹೊಂಟಿಲ್ಲ. ಪ್ರಮೋಷನ್ ವಿಡಿಯೋ ಬೇಕಪ್ಪ ಅಂತಂದ್ರೆ ಮನೆಯಿಂದ ಹೊರಗೆ ಹೋರಿ, ಎಲ್ಲಿ ನೀವು ಇರ್ತಾರಲ್ಲ, ಯಾವ ಜಿಲ್ಲೆದಾಗಿನ ಇರ್ತಾರಲ್ಲ ಅಲ್ಲಿ ದುಕಾನ್ ಅಂತೂ ಇರ್ತವೆ, ದೊಡ್ಡ ದೊಡ್ಡ ದುಕಾನ್ ಇರ್ತಾವ, ಮಾಲ್ ಇರ್ತಾವ, ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಪ್ರಮೋಷನ್ ವಿಡಿಯೋ ಮಾಡಿ ಅಲ್ಲಿ ಅವ್ರ ಬಳಿ ರೊಕ್ಕ ತಗೋಬಹುದು. ಈ ರೀತಿ ಮಾಡ್ಬೋದು. ಬಾಕಿ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊರಿ. ಅಂಡ್ ಇನ್ನ ನಿಮಗೆ ಯೂಟ್ಯೂಬ್ ಬಗ್ಗೆ ನಾಲೆಜ್ ಬೇಕಪ್ಪ ಅಂತಂದ್ರೆ, ಅದ್ರ ಬಗ್ಗೆ ಟಿಪ್ಸ್ ಅಂಡ್ ಟ್ರಿಕ್ಸ್ ಬೇಕಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ವಿಡಿಯೋ ಸಲುವಾಗಿ.